ಕೋಟಿ ಶರಣಾರ್ಥಿ ಬಸವಗುರು ಮಹಾಮೂರ್ತಿ ಪ್ರಾತಸ್ಮರಣರಾಗಿರುವಂತಹ ಬಸವಾದಿ ಶಿವಶರಣರನ್ನ ವಿಶ್ವದ ಎಲ್ಲ ಮಹಾ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಜಂಗಮ ಜ್ಯೋತಿ ಮಹಾ ತಪಸ್ವಿ ಲೋಕಪೂಜ್ಯರಾಗಿರುವಂತಹ ಅತನಿಯ ಮುರುಗೇಂದ್ರ ಮಹಾಶಿವಗಳವರನ್ನ ಧಾರವಾಡದ ಮೃತ್ಯುಂಜಯ ಮಹಾತಪ್ಪಗಳನ್ನ ಹಾನಗಲ್ಲ ಗುರುಕುಮಾರ ಶಿವೇಗಳನ್ನ ನನ್ನ ಆರಾಧ್ಯ ಗುರುವರರಾಗಿರ್ತಕ್ಕಂತಹ ಚನ್ನಬಸವ ಅಪ್ಪಗಳನ್ನ ಸ್ಮರಣೆ ಮಾಡ್ತಾ ಈ ನೆಲವನ್ನ ಪಾವನಗೊಳಿಸಿರುವಂತಹ ಮಹಾಮಹಿಮನಾಗಿರುವಂತಹ ಕೆಸರಳ್ಳಿಯ ಕಲ್ಮೇಶ್ವರನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಆ ಮಹಾಮಹಿಮನ ಗೋಪುರ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ನಿಮಿತ್ತವಾಗಿ ನಡೆದಿರುವಂತಹ ಶರಣರ ಜೀವನ ದರ್ಶನ ಪ್ರವಚನದ ಕಾರ್ಯಕ್ರಮದಲ್ಲಿ 4ನೇ ದಿನದ ವೇದಿಕೆ ಮೇಲೆ ಆಸೀನರಾಗಿ ನಮ್ಮೊಟ್ಟಿಗೆ ಸಂಗೀತ ಸೇವೆ ನೀಡತಕ್ಕಂತ ನನ್ನ ಪ್ರೀತಿಯ ಸಂಗೀತ ಕಲಾ ಬಳಗವೇ, ಕಾರ್ಯಕ್ರಮದಲ್ಲಿ ತಡವಾದರೂ ಕೂಡ ಆಗಮಿಸಿ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯನ್ನು ತುಂಬಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ, ಸೇವಾರ್ಥಿಗಳೇ, ದಾಸೋಹಿಗಳೇ, ಅದೇ ರೀತಿಯಾಗಿ ಇವತ್ತಿನ ದಿನ ಗ್ರಂಥ ಪೂಜೆಯನ್ನು ನೆರವೇರಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಶಿರ್ಮಾಪುರದ ಹಿರಿಯರು. ಬಹುಶಃ ನಾವು ಇವತ್ತು ಬಹಳ ಜನ ಅನ್ನಕತ್ತಿದ್ರು ಶಿರ್ಮಾಪುರದವ್ರು ಬರೋದ ಡೌಟ್ ರೇಜಾರ ಅಂದ್ರೆ ಅವರು ಈ ಕುಣಿಯವರು ಡ್ಯಾನ್ಸ್ ಮಾಡ್ರಾದ್ರೆ ಎಲ್ಲ ಬರ್ತಾರ್ರಿ, ಪ್ರವಚನ ದೇವ್ರು ಅಂದ್ರೆ ಬರಂಗಿಲ್ರಿ ಅವ್ರ ಮಂದಿ ಅಂತ ಯಾರೋ ಅನ್ನಕತ್ತಿದ್ರು ನನಗ. ನಾನು ಇವತ್ತೇನು ನಮ್ಮ ಗ್ರಂಥ ಪೂಜೆ ನಿಲ್ತೈತೇನೋ ಅಂತ ನಾನು ಚಿಂತೆ ಹತ್ತಿತ್ತು. ಆದ್ರೆ ಊರಿಗೆ ಒಂದಿಬ್ಬರೇ ಅದಾರ, ಕರೆದ್ರೆ ಹೋಗ್ಬೇಕು ಅನ್ನುವಂಥ ಮನಸ್ಥಿತಿಯವರು. ಅದು ಬಹಳ ನೋಡಿ ಬಹಳ ಖುಷಿ ಆಯ್ತು ನನಗೆ. ಅದಕ್ಕೆ ಗಳಿಸಿರುವಂಥ ದುಡ್ಡು ಬರೋದಿಲ್ಲ, ಇಂಥ ಪುಣ್ಯ ಕಾರ್ಯದೊಳಗೆ ಬಂದಾಗಲೇ ಒಂದು ಕೀರ್ತಿ ಗೌರವ ಸಿಗ್ಲಿಕ್ಕೆ ಸಾಧ್ಯ. ಹೀಗಾಗಿ ಮುಂದಿನ ದಿನಮಾನದಲ್ಲಿ ಶಿರಮಾಪುರದ ಭಕ್ತರಿಗೂ ನಾವು ಎಲ್ಲ ಕೂಡಿ ಹೋಗಬೇಕು ಅನ್ನುವಂಥ ಸೌಜನ್ಯ ಬುದ್ಧಿ ಅವರಿಗೆ ಬರಲಿ ಅಂತೇಳಿ ಕಲ್ಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು 2 ಜನ ಆದರೂ ಬಂದು ನಮಗೆ ಗ್ರಂಥ ಪೂಜೆ ನೆರವೇರಿಸಿಕೊಟ್ಟಾರಲ್ಲ, ಅವ್ರಿಗೊಂದು ಜೋರಾದ ಚಪ್ಪಾಳೆ ತಟ್ರಿ. ಬಹುಶಃ ಅವರು ಇಬ್ರು ಬರಲಿಲ್ಲ ಅಂದ್ರೆ ನಮ್ದು ಬಹಳ ಕತಿ ವಜ್ಜಿತ್ತು. ಇವತ್ತು ಹಿಡಿದ ವ್ರತವನ್ನು ಬಿಡದಿರುವನೇ ಜಾನೂನು ಅಂತ ವ್ರತಾರ ಹಿಡಿದು ದಿನ ಒಬ್ಬ ಹಳ್ಳಿಯವರು ಬಂದು ಗ್ರಂಥ ಪೂಜೆ ಮಾಡಿದ್ಮೇಲೆ ಪುರಾಣ ಪ್ರಾರಂಭ ಅಂತ ನಮ್ಮದು. ಮತ್ತೆ ಇವತ್ತು ಅವರ ಬರಲಿಲ್ಲ ಅಂದ್ರೆ ನಾವ ಮಾಡ್ಕೊಂಡು ನಾವ ಚಾಲೂ ಮಾಡ್ಬೇಕಾಗಿತ್ತು ಪರಿಸ್ಥಿತಿ. ಆದ್ರೂ ಕೂಡ ಊರಿನ ಗೌರವ ಒಂದಿಬ್ಬರು ಉಳಿಸ್ಯಾರ, ಬಹಳ ಖುಷಿ ಆಯ್ತು. ಅವರನ್ನವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವದಿಸ್ತಾ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ದಾಸೋಹ ಸೇವಾರ್ಥಿಗಳೇ, ಅವರಿವರೆನ್ನದ ಎಲ್ಲರ ಅಂತರಾತ್ಮಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳು. ಬಹುಶಃ ಇವತ್ತು ನಮ್ಮ ಶಿರ್ಮಾಪುರದ ಹಿರಿಯರು 2 ಜನ ಬಂದಾರಲ್ಲ, ಇವತ್ತು ಹೋಗಿ ಅವರು ಹೇಳಿ ಈ ಪುರಾಣ ಮುಗಿದರಾಗರೆ ಒಂದು 50-100 ಮಂದಿ ಬಂದ್ರೆ ಬಹಳ ಖುಷಿ ಆಗ್ತದ ಅಂತ ನಮ್ಮ ಅಭಿಪ್ರಾಯ. ಆ ಬರೋ ಮನಸ್ಸು ಕಲ್ಮೇಶ್ವರ ಅವರಿಗೆ ಕೊಡ್ಲಿ. ಯಾಕಂದ್ರ ನಾವಿಲ್ಲಿ ಕರೆಸ್ತಾ ಇರೋದು ಅವ್ರ ಕಡೆಯಿಂದ ದುಡ್ಡು ಕೇಳಕ್ಕಲ್ಲ, ಅವರಿಂದ ಏನೋ ಆಶೆ ಪಟ್ಟಲ್ಲ. ಮಳೆ ಗಾಳಿ ಪರಿಸರ ಶುದ್ಧವಾಗಿರ್ಲಿ, ಪುರಾಣದ ಪುಣ್ಯ ಅವ್ರವ್ರಿಗೂ ಮುಟ್ಲಿ, ಒಳ್ಳೆ ಮಳೆ ಆಗಲಿ ಅಂತ ಆಶೀರ್ವಾದ ಮಾಡ್ತಕ್ಕಂತಹ ವೇದಿಕೆ ಈ ಭಾಗದೊಳಗೆ ಯಾವ್ದಾದ್ರು ಇದ್ರೆ ಅದು ಕೆಸರಳ್ಳಿಯ ಕಲ್ಮೇಶ್ವರನ ಜಾತ್ರಾ ವೇದಿಕೆ ಅನ್ನುವಂಥದ್ದನ್ನ ಸುತ್ತಮುತ್ತಲ ಗ್ರಾಮದ ಹಿರಿಯರು ತಿಳ್ಕೊಳ್ಬೇಕು. ಬಹಳ ಜನ ಭಕ್ತರು ಏನ್ ವಿಚಾರ ಮಾಡ್ತಾರಂದ್ರ ಊರಾಗ ಸ್ವಾಮಿಗಳು ಮನಿಗೆ ಬರಾಕತ್ತಾರಂದ್ರ ರೊಕ್ಕ ಕೇಳಾಕ ಬರಾಕತ್ತಾರ ಅನ್ನೋ ಮಂದಿನೂ ಐತಿ. ಹಿಂಗಾಗಿ ಸ್ವಾಮಿಗಳು ಬಂದ್ರೆ ಕೊಂಡೆ ಹಾಕೊಂಡು ಮನೆಯಾಗಿಲ್ರಿ ಅನ್ನೋರು ಅದಾರ ಇವತ್ತಿನ ಕಾಲದಾಗ. ಹಂಗ ಶಿರ್ಮಾಪುರದವ್ರು ಗ್ರಂಥ ಪೂಜೆ ಇಟ್ಟಿವಿ ಅಂದ್ರೆ ಏನಿಲ್ಲ, ನಮ್ಗೊಂದು 50,000 ಲಕ್ಷ ಕೊಡೋದ್ಗಿಂದಾರ ಅಂತ ಹೆದರ್ಯಾರೇ ನಮ್ಮ ಪಾಪ ಅವ್ರು. ಪಾಪ ಹೆದರಿ ಕುಂತಾರೇನೋ. ಹಿಂಗಾಗಿ ಅವ್ರು ಹೆದರವ್ರಲ್ಲ, ಕೊಡುವಂತ ಕೈ ಅದ. ಆದ್ರೆ ಯಾಕೆ ಬಂದಿಲ್ಲ ನನಗೆ ಅದೇ ದೊಡ್ಡ ಚಿಂತೆ ಹತ್ತದ. ನಾವೇ ಊರಿಗೆ ಬರ್ತೀವಿ ಅಂದ್ರೆ ಅವತ್ತು ಬರಬೇಡ್ರಿ, ಮರದಿನ ಬರ್ರಿ ಅನ್ನೋರು. ಹೀಗಾಗಿ ಯಾಕೆ ಈ ಭಾವನೆ ಅವರಲ್ಲಿ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಒಂದು ಗೊತ್ತಿರಲಿ, ನೀವು ಏನೇನ ಈಗ ಪರಂಪರೆ ಬಿತ್ತುತ್ತೀರಿ ಅದು ಮುಂದೆ ಮಕ್ಕಳು ಕಲಿತಾರ. ಅದಕ್ಕೆ ನೀವು ಹೋಗೋದ್ರಾಗ ನೀವು ಮಾಡೋದನ್ನ ನೋಡಿ ನಿಮ್ಮ ಮಕ್ಕಳು ಕಲಿಯೋಂಗಾಗ್ಬೇಕು. ಅದಕ್ಕಾಗಿ ಆ ಬದಲಾವಣೆ ನಿಮ್ಮ ಊರಿನಲ್ಲಿ ಬರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು 4ನೇ ದಿನ ಶರಣರ ಜೀವನ ದರ್ಶನ ಪ್ರವಚನವನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಒಂದು ವಿಷಯ ಗೊತ್ತಿರಲಿ ತಮಗೆಲ್ಲ, 12ನೇ ಶತಮಾನ ಅಂತಂದ್ರೆ ಅದು ಶರಣರ ಯುಗ. ಅದು ಸುಮಾರು 1,96,000 ಅಮರ ಗಣಗಳನ್ನು ಹೊಂದಿರತಕ್ಕಂತಹ ಪುಣ್ಯ ನೆಲ, 770 ಗಣಗಳನ್ನು ಹೊಂದಿರತಕ್ಕಂಥ ಪುಣ್ಯ ಕ್ಷೇತ್ರ ಅನುಭವ ಮಂಟಪದೊಳಗ ಶೂನ್ಯ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಒಂದು ಕಡೆಗಾದ್ರೆ 770 ಅಮರ ಗಣಗಳಿರ್ತಕ್ಕಂತಹ ಒಂದು ಕಾಯಕದ ಕಲ್ಪವೃಕ್ಷ ಅಂದ್ರೆ ಅದು 12ನೇ ಶತಮಾನದ ಬಸವ ಕಲ್ಯಾಣ ಅನ್ನುವಂಥದ್ದನ್ನ ಎಲ್ಲ ಭಕ್ತರು ತಿಳ್ಕೊಳ್ಬೇಕಾಗ್ತದೆ. ಹೆಸರೇ ಹೇಳುವ ಹಾಗೆ ಕಲ್ಯಾಣ. ಹೆಂಗ ಕಲ್ಯಾಣ? ಅಲ್ಲಿ ಕಲ್ಯಾಣದೊಳಗೆ ಒಬ್ಬ ಶರಣರು ಕೂಡ ಕುಂತು ಉಣ್ಣೋರು ಇರಲಿಲ್ಲ.
ಪ್ರತಿಯೊಬ್ಬರು ಕಾಯಕವನ್ನು ಮಾಡೇ ಪ್ರಸಾದ ಮಾಡ್ತಾ ಇದ್ರು, ಪ್ರತಿಯೊಬ್ಬರು ದುಡಿಮೆಯನ್ನ ಮಾಡೇ ಜೀವನವನ್ನ ನಡೆಸ್ತಾ ಇದ್ರು. ಹಂಗಂತ ಹೇಳಿ ದುಡಿತೀವಂತ ಹೇಳಿ ದುಡಿದಿದ್ದನ್ನೆಲ್ಲ ಗಳಿಸಿ ಇಡ್ಲಿಲ್ಲ ಅವರು. ಅವತ್ತು ದುಡಿದಿದ್ದನ್ನ ಅವತ್ತೇ ದುಡಿದು ದಾಸೋಹವನ್ನು ಮಾಡಿ ಆ ದಾಸೋಹದಿಂದ ಬಂದಿರತಕ್ಕಂಥದ್ದನ್ನ ಉಣಿಸಿ ಉಳಿದಿದ್ದನ್ನ ತಾವು ಉಂಡು ಆರಾಮಾಗಿ ಮಲಗ್ತಿದ್ರು. ಮತ್ತೆ ನಾಳೆನ ನೋಡೋಣ ಅಂತ ಹೇಳಿ ಜೀವನ ನಡೆಸ್ತಿದ್ರ ವಿನಃ ಅವತ್ತು ಮತ್ತೆ ಕೂಡಿಡ್ತಿದ್ದಿಲ್ಲ ಅವ್ರು. ನಾಳೆಗೆ ಬೇಕಂತ ಹೇಳಿ ಅದು ನೆಮ್ಮದಿಯ ಜೀವನ. ಅದು ಅವತ್ತು ದುಡ್ದಿದ್ದು ಅವತ್ತ ಖಾಲಿ ಮಾಡಿಬಿಟ್ರೆ ಕಳತನ ಮಾಡೋರೆಲ್ಲಿ ಬರ್ತಾರ, ಕೀಲಿ ಹೊಡೆದ ತಗೊಂಡು ಹೋಗೋರೆಲ್ಲಿ ಬರ್ತಾರ. ಮತ್ತದ ಹಂಗೈತಿ ಹಿಂಗೈತಿ ಅಂತ ಚಿಂತೆ ಎತ್ತು ನಿಮಗೆ ನಿದ್ದೆ ಹತ್ತಲಾರ್ದಂಗಾಗಿ ಮತ್ತೆ ನೀವು ನಿದ್ದೆಗಳಿಗೆ ತಗೋಬೇಕಾಗ್ತದೆ. ನಿದ್ದೆ ಮಾಡಕ್ ಒಂದು ಕಡೆಗೆ ಗಳಿಸುವ ಹುಮ್ಮಸ್ಸು, ಗಳಿಸಿದ ಮೇಲೆ ಅದನ್ನ ಕಾಯುವ ಹುಮ್ಮಸ್ಸು. ಪರಿಸ್ಥಿತಿ ಹೆಂಗಾಗೈತಿ ಅಂತಂದ್ರ ನಾವು ಒಂಥರ ನಮ್ಮ ರೊಕ್ಕ ಕಾಯುವಂತ ನಾಯಿಗಳಾಗ್ಬಿಟ್ಟಿವಿ. ವಾಚ್ಮೆನ್ಗಳು ತಾಸ್ಗೊಮ್ಮೆ ಹೇಳೋದು, ಟೆಜರಿ ತೆಗೆದು ರೊಕ್ಕ ಅದಾವಿಲ್ಲಿ ನೋಡೋದು, ಮತ್ ಮಕ್ಕಳೋದು. ಮತ್ 11 ಕೇಳೋದು, ಮತ್ ಟೆಜರಿ ತೆಗೆದು ಬಂಗಾರ ಐತಿ ಇಲ್ಲಿ ನೋಡೋದು, ಮತ್ ಮಕ್ಕಳೋದು. ಅಲ್ಲ, ನಿಮ್ಮ ಜೀವನಕ್ಕೆ ಸುಖ ಇರಲಾರದಂತದ್ದನ್ನ ಗಳಿಸಿಟ್ಟು ಏನ್ ಮಾಡೋದದ? ಒಬ್ಬ ಮನುಷ್ಯ ನೆಮ್ಮದಿಯ ಜೀವನವನ್ನು ಯಾರು ಮಾಡ್ತಾರ ಅಂತಂದ್ರ 5 ಅಂತಸ್ತಿನ ಮನಿ ಕಟ್ಟಿಸ್ತವ ನೆಮ್ಮದಿಯಿಂದ ಇರೋದಿಲ್ಲ. ಕೋಟಿಗಂಟ್ಲೆ ಬ್ಯಾಂಕ್ನಾಗ ಡಿಪಾಸಿಟ್ ಇಟ್ಟವ ನೆಮ್ಮದಿಯಿಂದ ಇರೋದಿಲ್ಲ. ಯಾಕ? ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬಂದ್ ಮನಿ ರೈಡ್ ಮಾಡ್ತಾರೋ ಗೊತ್ತಿಲ್ಲ ಅವಂಗ, ಯಾವಾಗ ಬಂದು ಕಳ್ಳರು ಕೀಲಿ ಹೊಡಿತಾರೋ ಗೊತ್ತಿಲ್ಲ, ಯಾವಾಗ ತುಡುಗು ಮಾಡ್ತಾರೋ ಗೊತ್ತಿಲ್ಲ, ಯಾರೇ ಬರ್ತಾರಂತ ಹೇಳಿ ತನ್ನ ಮನಸ್ಸನ್ನ ಜಾಗೃತಗೊಳಿಸ್ಕೊಂಡು ಎದ್ದು ಕಾಯಿದ್ರಿ. ಬೆಳತನ ಎದ್ದು ಕುಂಡ್ರೋದು, ಊರೆಲ್ಲ ಎದ್ದು ಅಡ್ಡಾಡೋ ಮುಂದೆ ಹಚ್ಕೊಂಡು ಮಕ್ಕಳೋದು. ಇದು ಎಷ್ಟು ಮನೆಯಾಗ ನಡೆದಿಲ್ಲ ಹೇಳ್ರಿ ನೋಡು. ಈ ದೇಹಕ್ಕೆ ನೆಮ್ಮದಿ ಇಲ್ಲದಂತದನ್ನ ತಗೊಂಡು ಏನ್ ಮಾಡೋದದ? ಅದು ಸುಖಾನೇ ಕೊಡ್ತಾ ಇಲ್ಲ, ಆಸ್ತಿ ಅಂತಸ್ತು ಅಂತಂದ್ರ ಹಂಗಾರೆ ನಾವು ಜೀವನದಾಗ ನೆಮ್ಮದಿ, ಶಾಂತಿ, ಸಮಾಧಾನ ಅದನ್ನ ನಾವು ಬಯಸದೇ ಇದ್ರ ಈ ಜೀವನ ಇದ್ರೂ ಏನು ಉಪಯೋಗ ಅನ್ನುವಂಥದ್ದನ್ನ ಶರಣರು ಈ ಸಮಾಜಕ್ಕೆ ಜೀವನದಲ್ಲಿ ಹೇಳಿಕೊಡ್ತಾರೆ. ಕಲ್ಯಾಣದ ಅಂಗಳ ಅಂತಂದ್ರೆ ಅದು ಬಸವಣ್ಣನ ಯುಗ. ಅದು ಅದಕ್ಕ ಕುವೆಂಪು ಅವರು ಬರೀತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಇದು ರಾಷ್ಟ್ರಕವಿ ಕುವೆಂಪು ಅವರು ಬರೀತಕ್ಕಂಥ ಮಾತಿದು. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರೆಗೆ ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಓ ಅಗ್ನಿ ಖಡ್ಗಮನ ಅಂತ ಆಧ್ಯಾತ್ಮದ ಕ್ರಾಂತಿ ವೀರ, ದೇವ ದೇಹೋದೇಹಿ ಧೀರವತಾರ ಶ್ರೀ ಬಸವೇಶ್ವರ ಅಂತ ಹೇಳಿ ಬಸವಣ್ಣನ ಕುರಿತಾಗಿ ಕುವೆಂಪು ಅವರು 4 ಸಾಲು ಬರೀತಾರೆ. ಬಸವಣ್ಣ ಈ ಯುಗಕ್ಕೆ ಬಂದಿದ್ದು ಕತ್ತಲೆ ಕಳೆದಿರ್ತಕ್ಕಂತಹ ಜಗತ್ತಿಗೆ ಬೆಳಕನ್ನ ಕೊಡ್ಲಿಕ್ಕೆ ಬಂದ ಬಸವಣ್ಣ. ಅದಕ್ಕೆ ಬಸವಣ್ಣನಿಗೆ ಜಂಗಮ ಜ್ಯೋತಿ, ಜಗಜ್ಯೋತಿ ಅಂತ ಕರೀತಾರ. ಜಗದ ಜ್ಯೋತಿ. ಈ ಸಮಾಜದಲ್ಲಿ ಶರಣರು ಜಗದ ಜ್ಯೋತಿ ಆದ್ರೂ ನಾವೆಲ್ಲ ಮನಿ ಜಗಲಿ ಜ್ಯೋತಿ ಆಗಿ ಒಟ್ಟ ನಮ್ಮದು ಬೆಳಕು ಬರೀ ನಮ್ಮ ಮನ್ಯಾಗ ಅಷ್ಟ ಬೀಳ್ತೈತಿ ಏನ್ರಿ. ನಮ್ಮ ಬೆಳಕು ಜಗಲಿ ದೀಪ ಬೇರೆ, ಜಗದ ದೀಪ ಬೇರೆ. ಅದನ್ನ ಬಂದ ಮಾಡಿಬಿಡ್ರಿ. ಅಪ್ಪಾಜಿ ಅದ ಬಂದ್ ಮಾಡಿಬಿಡ್ರಿ. ಹಲೋ ಕಿವಿ ನೆಟ್ಟಗದವಿಲ್ಲ ನಡೀತೈತೆ. ಮೊದ್ಲೇ ನಾ ಚೀರಿ ಮಾತಾಡ. ಹಿಂಗ ಒಂದ್ ಊರಾಗ ಸ್ವಾಮಿಗಳು ಹಿಂಗ ಚೀರಿ ಜೋರು ಮಾತಾಡಕತ್ತಿದ್ರಂತ. ಮುಂದ್ ಕುಂತ ಒಂದ್ ಮುದುಕಿ ಅಳಾಕತ್ತಿದ್ಲಂತ. ಸ್ವಾಮಿಗಳು ಕೇಳಿದ್ರಂತ, ಯವ್ವ ಯಾಕೆ ಅಳಾಕತ್ತೀವಿ? ಏನಿಲ್ರಿ ಅಪ್ಪುಗಳ, ನಿಮ್ದು ನೀವು ಹೇಳ್ರಿ ಅಂತಿದ್ಲಂತ. ಮತ್ತ ಅಳಕ್ಕಂತ. ನೀ ಅಳೋದು ಯಾಕಂತ ಹೇಳುತ್ತ ನನ್ನ ಪುರಾಣ ಹೇಳಂಗಿಲ್ವಾ, ನೀ ಯಾಕೆ ಅಳಾಕತ್ತಿ ಹೇಳಂದಾಗ ಅವಾಗ ಮುದುಕಿ ಹೇಳಿದ್ಲಂತ, ಏನಿಲ್ಲಪ್ಪ, ನಿನ್ನೆ ನಮ್ಮ ಮನ್ಯಾಗ ಒಂದ್ ಎಮ್ಮಿಕ್ಕರ ಹಿಂಗ ಒದರಿ ಸತ್ತು ಹೋಗ್ತಪ್ಪ, ಅದನ್ನ ನೆನಪು ಮಾಡ್ಕೊಂಡು ಅಳಾಕತ್ತೀನಿ ಅದ್ಲಂತ. ಹಂಗ ನಾವು ಎಮ್ಮಿ ಒದರಿ ಹೋಗಂಗ ಆಗ್ಬಾರ್ದು. ನಿಮಗೆ ಕೇಳಿಸ್ತೈತಿ ಅಂದ್ರೆ ಇಟ್ಟ ಹೇಳೋದು. ಮತ್ ಕಿವಿಗೆ ಏನ್ರ ತ್ರಾಸ ಆಗೈತಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಿಂಸರ್ಸ ನಡೀತೈತ್ರಿವ, ನಡೀತೈತೆ ಅಂತ ಹೂವರೇನ್ರಿ. ಅದಕ್ಕ ಬಸವಣ್ಣ ಈ ಜಗತ್ತಿಗೆ ಜಗದ ಜ್ಯೋತಿ ಆದ್ರು. ನಾವು ನೀವೆಲ್ಲ ಜಗಲಿ ಜ್ಯೋತಿ ಆಗಿ. ಜಗಲಿ ಜ್ಯೋತಿ ಬೇರೆ, ಜಗದ ಜ್ಯೋತಿ ಬೇರೆ. ಜಗಲಿ ಜ್ಯೋತಿ ಜಗಲಿಗಟ್ಟ ಬೆಳಕು ಕೊಡ್ತೈತಿ, ಆದ್ರೆ ಜಗದ ಜ್ಯೋತಿ ಜಗತ್ತಿಗೆ ಬೆಳಕು ಕೊಡ್ತದ.
ಹೀಗಾಗಿ ಬಸವಣ್ಣ ಅಂತಂದ್ರ ಇಡೀ ಜಗತ್ತು ತಲೆಬಾಗ್ತದೆ. ಬಹುಶಃ 12ನೇ ಶತಮಾನದೊಳಗ ಬಸವಣ್ಣನವರು ಈ ಜಗತ್ತಿಗೆ ಹುಟ್ಟಿ ಬರದೇ ಇದ್ದಿದ್ರೆ, ಕಾಲಘಟ್ಟದ ನಿಯಮದೊಳಗ ಬಸವಣ್ಣ ಕನ್ನಡ ನಾಡಿನೊಳಗ ಹುಟ್ಟಿ ಬರದೇ ಇದ್ದಿದ್ರೆ, ಎಲ್ಲ ಜಾತಿ ಪಂಗಡಗಳನ್ನ ಒಂದುಗೂಡಿಸಿ ಅನುಭವ ಮಂಟಪ ನಿರ್ಮಾಣ ಮಾಡದೇ ಇದ್ದಿದ್ರೆ, ವಚನ ಸಾಹಿತ್ಯವನ್ನು ಈ ಸಮಾಜಕ್ಕೆ ಕೊಡದೇ ಇದ್ದಿದ್ರೆ, ಈ ಸಮಾಜದೊಳಗ ಎಂತಹ ದುರ್ದೈವದ ಪರಿಸ್ಥಿತಿ ಈ ಸಮಾಜಕ್ಕೆ ಬರ್ತಿತ್ತು ಅನ್ನುವಂಥದ್ದನ್ನು ಅವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಬಸವಣ್ಣ ಅಂತಂದ್ರೆ ಸಾಮಾನ್ಯ ಅಲ್ಲ. ಬಸವಣ್ಣ ಅನ್ನುವಂಥದ್ದು ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅದು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕು ಅನ್ನುವ ಹಾಗೆ ಬಸವ ನಾಮವ ನೆನೆದರೆ ದಶಗಟ್ಟು ಓಡುವುದು. ಏನು ದುರ್ದೈವಗಳು ದಶಗಟ್ಟು ಓಡಿ ಹೋಗ್ತಾವಂತ ಅವನ ನಾಮ ನೆನೆದ್ರೆ. ಅದಕ್ಕೆ ಅಣ್ಣ ಬಸವಣ್ಣ ಅಂತ ಕರೆದ್ರು, ಅಪ್ಪ ಬಸವಣ್ಣ ಅಂತ ಕರೆದ್ರು, ವಿಶ್ವಗುರು ಅಂತ ಕರೆದ್ರು. ಅಂತಹ ಮಹಾತ್ಮ ಬಸವಣ್ಣನ ಬದುಕು ಎಷ್ಟು ವಿಶೇಷವಾಗಿತ್ತು ಅಂತಂದ್ರ, ಇದೇ ಬಸವನ ಬಾಗೇವಾಡಿ ಅನ್ನುವಂತಹ ಪುಣ್ಯ ನೆಲ. ಯಾವ ಮಾದಲಾಂಬಿಕೆ ಮತ್ತು ಮಾದರಸರು ಬ್ರಾಹ್ಮಣ ಕುಲದವರವರು, ಯಾರು ಮಾದರಸ ಮತ್ತು ಮಾದಲಾಂಬಿಕೆ ಬಸವಣ್ಣನ ತಂದೆ ತಾಯಿ ಹೆಸರು. ಬಹುಶಃ ಗೊತ್ತಿರಲಿ ನಿಮಗೆ, ಯಾವ ಮಾದಲಾಂಬಿಕೆ ಇದ್ಲು ಬಸವಣ್ಣನ ತಾಯಿ ಮಾದಲಾಂಬಿಕೆಯ ತವರು ಮನಿ ಯಾವುದು ಅಂದ್ರೆ ಇಂಗಳೇಶ್ವರ. ಅಲ್ಲೇ ಪಕ್ಕದ ಒಂದು 15 ಕಿಲೋಮೀಟರ್ದಲ್ಲಿರ್ತಕ್ಕಂತಹ ಇಂಗಳೇಶ್ವರ. ನೋಡ್ರಿ, ಮಹಾತ್ಮರ ಹುಟ್ಟು ಎಷ್ಟು ದೊಡ್ಡ ಶಕ್ತಿ. ಒಂದು ಕಾರ್ಯಕ್ಕಾಗೇನ ಹುಟ್ಟದ. ಒಂದು ಆ ಹುಟ್ಟಿನಿಂದ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೇನೆ ಒಬ್ಬ ಮಹಾತ್ಮ ಹುಟ್ಟತಾನ ಅನ್ನೋದಕ್ಕ ಬಸವಣ್ಣನವರು ಹುಟ್ಟು ಒಂದಕ್ಕೆ ಕಾರಣ ಆಗ್ತದೆ. ಏನಾಗಿರ್ತದ, ಕಲ್ಯಾಣದ ಅಂಗಳದ ಆ ಒಂದು ಬಾಗೇವಾಡಿಯ ಪುಣ್ಯ ನೆಲದೊಳಗ ಬಸವಣ್ಣನ ತಂದೆ ಆಗಿರ್ತಕ್ಕಂತಹ ಮಾದರಸರು ಬ್ರಾಹ್ಮಣ ಕುಲದ ಅಗ್ರಹಾರದ ಅಧಿಪತಿಗಳಾಗಿದ್ರು. ಈಗ ಹೆಂಗ್ ಒಂದು ಲಿಂಗಾಯತ ಸಮಾಜ, ಜಂಗಮ ಸಮಾಜ, ಹರಿಜನ ಸಮಾಜ, ಒಡ್ಡರ ಸಮಾಜ ಅಂತ ಹೆಂಗ ಸಮಾಜ ಇರ್ತಾವ, ಸಮಾಜಕ್ಕೊಬ್ರು ಮುಖ್ಯಸ್ಥರು ಹೆಂಗ ಇರ್ತಾರೋ ಹಂಗ ಬಸವನ ಬಾಗೇವಾಡಿಯ ಬ್ರಾಹ್ಮಣ ಕುಲದ ಅಗ್ರಹಾರ, ಬ್ರಾಹ್ಮಣರು ಇರುವಂತಹ ಒಂದು ಕೇರಿಗೆ ಏನಂತ ಕರಿತಿದ್ರು, ಅಗ್ರಹಾರ ಅಂತ ಕರಿತಿದ್ರು. ಆ ಅಗ್ರಹಾರದ ಅಧಿಪತಿಗಳು ಯಾರಾಗಿದ್ರು, ಅದರ ನಾಯಕರು ಯಾರಾಗಿದ್ರು ಅಂದ್ರೆ ಬಸವಣ್ಣನ ತಂದೆ ಮಾದರಸರಾಗಿದ್ರು. ಮಾದರಸ ಮತ್ತು ಮಾದಲಾಂಬಿಕೆ ಬಹಳ ದೊಡ್ಡ ಭಕ್ತಿವಂತ ದಂಪತಿಗಳವರು, ಶ್ರದ್ಧಾ ಭಕ್ತಿ. ಅವರಿಗೆ ಮೊದಲನೇದು ಹೆಣ್ಣು ಹುಡ್ತದೆ. ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ ಮಾದಲಾಂಬಿಕೆ. ಆ ಹೆಣ್ಣಿನ ಹೆಸರು, ಆ ಮಗಳ ಹೆಸರು ಏನು, ಅಕ್ಕ ನಾಗಮ್ಮ. ನಾಗಮ್ಮ ಅಂತಕ್ಕೆ ಹೆಸರು. ಯಾರ್ದು, ಬಸವಣ್ಣನ ಏನು, ಬಸವಣ್ಣನ ಅಕ್ಕನ ಹೆಸರು, ಮಾದರಸರ ಮಗಳ ಹೆಸರು ನಾಗಮ್ಮ. ಯಾರಿಗೇ ಆಗ್ಲಿ ಮನೆಯೊಳಗೆ ವಂಶ ಬೆಳಗ್ತಕ್ಕಂತಹ ಗಂಡು ಮಗು ಹುಟ್ಟಿದ್ರನ ಸಂತೋಷ. ಹೆಣ್ಣು ಅಂತಂದ್ರ ಅವಾಗ ಬೆಲೆ ಇರಲಿಲ್ಲ. ಹೆಣ್ಣು ಹುಟ್ಟೈತೇನೋ, ಗಂಡು ಹುಟ್ಟಬೇಕು, ಗಂಡು ಹುಟ್ಟಬೇಕು. ಅವಾಗ ಗಂಡಿಗೆ ಭಾಳ ಕಿಮ್ಮತ್ರಿ. ಈಗ ಹೆಣ್ಣಿಗೆ ಕಿಮ್ಮತ್ತು ಬಂದೈತಿ, ಅವಾಗ ಗೊತ್ತೈತಿ ನಮಗೆ. ಹಿಂಗಾಗಿ 2000 ನಿಮಗ ಕೊಡಕತ್ತಾರ, ಆಧಾರ್ ಕಾರ್ಡು ನಿಮ್ಮದ ನಡೆದಿತ್ತು. ಈಗ ಹೆಣ್ಣು ಸಿಗ್ಲಿಕ್ಕೆ ತಯಾರಿಲ್ಲ. ಮದುವೆ ಆಗ್ತೀವಿ ಅಂತಂದ್ರ ಹೆಣ್ಣು ಸಿಗಾಕ್ ತಯಾರಿಲ್ಲ. ಆದ್ರೆ ಆಗಿನ ಕಾಲಘಟ್ಟದಲ್ಲಿ ಹೆಣ್ಣು ಅಂತಂದ್ರ ಒಂದು ತರ ಶಾಸ್ತಾರ ಮನೋಭಾವದಿಂದ ನೋಡ್ತಕ್ಕಂಥ ಪದ್ಧತಿ. ಹೆಣ್ಣು ಹುಟ್ಟತಲ್ಲ ಮಾದಲಾಂಬಿಕೆ, ವಂಶ ಬೆಳಗ್ತಕ್ಕಂಥ ಗಂಡು ಮಗು ಹುಟ್ಟಲಿಲ್ಲ ಅಂತ ಗಂಡ ಹೆಂಡತಿ ಪೂಜೆ ಪುನಸ್ಕಾರ, ಆಚಾರ ವಿಚಾರ ಸಂಸ್ಕಾರ ಭಗವಂತನಿಗೆ ಹರಿಕೆ ಕಟ್ಟಿದ್ರೆ ಎಲ್ಲ ಆತು. 10-12 ವರ್ಷ ಆದ್ರೂ ಕೂಡ ಮಕ್ಕಳು ಹುಟ್ಟಲಿಲ್ಲ. ಇದೇ ಒಂದೇ ಹೆಣ್ಣು, ಹೆಣ್ಣಿನ ಮೇಲೆ ಹೊಡ್ತಲ್ಲ. ಆದ್ರೆ ಇವರ ಭಕ್ತಿ ಪ್ರೀತಿಗೆ ಒಲಿದು ಭಗವಂತ ಗರ್ಭದೊಳಗ ಮತ್ತೆ ಗರ್ಭವತಿ ಆಗ್ತಾಳೆ ಮಾದಲಾಂಬಿಕೆ. ಮಾದಲಾಂಬಿಕೆ ಗರ್ಭವತಿ ಆದ್ಲು. ಬಾಣೆತನಕ ಇಂಗ್ಲೇಶ್ವರಕ್ಕೆ ಹೋಗ್ಯಾಳ. ಇಲ್ಲಿ ಅಗ್ರಹಾರದಲ್ಲಿ ಮಾದರಸರು ಇದ್ದಾರ. ಅಲ್ಲಿ 9 ತಿಂಗಳು 9 ದಿನ ಇನ್ನೇನು ಬಸವಣ್ಣವ್ರು ಹುಟ್ಟುವಂತಹ ಗಳಿಗೆಯ ಸಂದರ್ಭ.
ನವಮಾಸಗಳು ತುಂಬ್ಯಾವ, ಇನ್ನೇನು ಬಸವಣ್ಣ ಹುಟ್ಟತಾನ ಅನ್ನುವಷ್ಟರೊಳಗನ ಇಲ್ಲೊಂದು ಘಟನೆ ನಡೀತದೆ. ಎಲ್ಲಿ? ಬಸವನ ಬಾಗೇವಾಡಿ ಒಳಗೆ. ಏನ್ ನಡೀತದ ಅಂದ್ರ, ನಾನು ಹೇಳಿದ್ನಲ್ಲ ಪ್ರಾರಂಭದ ದಿನ, ಈ ಜನಾಂಗವನ್ನ, ಮನುಷ್ಯ ಕುಲವನ್ನ 4 ಪಂಗಡವಾಗಿ ವರ್ಣ ರೀತಿ ಒಳಗೆ ಈ ಸಮಾಜ ಕಾಣ್ತಾ ಇತ್ತು. ಮೊದಲನೇ ವರ್ಣ ಬ್ರಾಹ್ಮಣ, 2ನೇದ್ದು ಕ್ಷತ್ರಿಯ, 3ನೇದ್ದು ವೈಶ್ಯ, 4ನೇದ್ದು ಶೂದ್ರ. ಹಿಂಗ 4 ಪಂಗಡಗಳಲ್ಲಿ ಏನು ವರ್ಣ ಭೇದ ನೀತಿ ಇತ್ತೋ ಅದ್ರೊಳಗೆ ಏನ್ 4ನೇದವ್ರು ಅದಾರಲ್ಲ ಶೂದ್ರರು, ಇವ್ರು ಊರ್ ಬಿಟ್ಟು ಒಂದು 5-6 ಕಿಲೋಮೀಟರ್ ದೂರ ಇರ್ಬೇಕು. ಇವ್ರು ಊರಾಗ ಬರ್ಬೇಕಾದ್ರೆ ಮಠ ಮಧ್ಯಾಹ್ನನೇ ಬರ್ಬೇಕು. ಇವ್ರು ಬರೋ ಮುಂದೊಂದು ಮಡಿಕೆ ತೆಂಗಿನ ಗರಿಯನ್ನ ಕಟ್ಕೊಂಡೇ ಬರ್ಬೇಕಾಗಿತ್ತು ಊರಾಗ. ಯಾಕ? ಅವ್ರ ಏನ್ರ ಉಗುಳ್ಬೇಕಾದ್ರೆ ಮಡಿಕೆಯಾಗ ಉಗುಳ್ಬೇಕು. ಅವ್ರು ನಡೆದಂತ ಹೆಜ್ಜೆಯೂ ಕೂಡ ಅಲ್ಲಿ ಮೂಡಬಾರದು ಅಂತೇಳಿ ಹಿಂದೆ ತೆಂಗಿನ ಗರಿ ಬಂದು ಪರಿಕೆ ಬಂದು ಅದನ್ನ ಹೊಡ್ಕೊಂಡು ಹೋಗ್ತಾ ಇತ್ತು. ಇಂತಹ ಕೀಳಾಗಿ ನೋಡ್ತಾ ಇತ್ತು ಸಮಾಜ. ಅವರಲ್ಲಿ ಭೇದ ಭಾವನ ಮಾಡ್ತಾ ಇತ್ತು. ಅವರಿಗೆ ಯಾವುದೇ ಗುಡಿ ಗುಡ್ಡಾರ ಪ್ರವೇಶ ಇರಲಿಲ್ಲ. ಅವರು ಕೇವಲ ಸತ್ತ ಹೆಣವನ್ನ ತಗೊಂಡು ಹೋಗೋದು, ಸತ್ತ ಪ್ರಾಣಿಗಳನ್ನ ತಗೊಂಡು ಹೋಗೋದು, ಉಳ್ಳವರ ಮಲಮೂತ್ರಗಳನ್ನ ಬಳಿತಕ್ಕಂಥದ್ದು, ತೆಗೆದು ಹಾಕುವಂತಹ ಕಸ ಕಡ್ಡಿಯನ್ನ ತೊಳೆಯುವಂತಹ ಕೆಲಸ ಕಾಯಕ ಮಾತ್ರ ಯಾರದಾಗಿತ್ತು? ಶೂದ್ರ ಸಮಾಜದವ್ರದಾಗಿತ್ತು. ಇಂತಹ ವ್ಯವಸ್ಥೆ ಇದ್ದಂತಹ ಸಂದರ್ಭದೊಳಗ ಒಂದು ದಿನ ಅಗ್ರಹಾರದ ಮುಖ್ಯ ಬೀದಿ ಒಳಗ ಒಂದು ಆಕಳ ಕರ ಸತ್ತು ಬಿದ್ದಿರ್ತದೆ. ಏನ್ ಸತ್ತು ಬಿದ್ದಿರ್ತದ್ರಿ? ಆಕಳ ಕರ ಸತ್ತು ಬಿದ್ದಿರ್ತದ. ಸತ್ತಂತ ಪ್ರಾಣಿಯನ್ನ ತೆಗೆದುಕೊಂಡು ಹೋಗಲಿಕ್ಕೆ ಅಗ್ರಹಾರದಿಂದ ಮುಖ್ಯಸ್ಥರು ಆ ಕೇರಿಯ, ಹರಿಜನ ಕೇರಿಯ, ಕೆಳಜಾತಿಯ ಕ್ಷುದ್ರ ಸಮಾಜದ ಕೇರಿಗೆ ಹೇಳಿ ಕಳಿಸ್ತಾರ. ಏನಂತ? ಉಳ್ಳವರ ಓಣಿ ಒಳಗ ಪ್ರಾಣಿ ಸತ್ತು ಬಿದ್ದದ, ಅದನ್ನ ಎತ್ಕೊಂಡು ಹೋಗಾಕ ಬರ್ರಿ ಅಂತ ಹೇಳಿ ಆ ಕೆಳಜಾತಿಯ ಸಮಾಜದವ್ರಿಗೆ ಹೇಳಿದಾಗ ಆ ಸಮಾಜದ ವ್ಯಕ್ತಿ ಕೇತಯ್ಯ ಅನ್ನುವಂತಹ ಒಬ್ಬ ಕೆಳಜಾತಿ ವರ್ಗದ ಒಬ್ಬ ವ್ಯಕ್ತಿಗೆ ಹೋಗಿ ಹೇಳ್ತಾರೆ ಕೇತಯ್ಯ. ಕೇತಯ್ಯನಿಗೆ ಹೋಗಿ ಹೇಳಿದ ತಕ್ಷಣ ಅವ ಆಯ್ತ್ರಿ ಬುದ್ಧಿ ಅಂತ ಹೇಳಿ ತಡ ಮಾಡದೇನೆ ಬಂದವನ ಇನ್ನೇನ ಸತ್ತ ಪ್ರಾಣಿಯನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರೊಳಗ ಏನಾಗಿರ್ತದ ಅಂದ್ರೆ, ಅಗ್ರಹಾರದೊಳಗ ಒಂದು ಮನೆಯೊಳಗೇನೋ ಒಂದು ಪೂಜೆ ನಡೆದಿರ್ತದ. ಒಂದು ಸುಗಂಧ ದ್ರವ್ಯ ಅವನ ಮೂಗಿಗೆ ಬಡಿತದ. ಆ ವಾತಾವರಣ, ಆ ಮನೆಯೊಳಗೆ ಮಂತ್ರಘೋಷ, ಪೂಜೆ ಪುನಸ್ಕಾರ ನಡೆದಿದ್ದನ್ನ ಕೇಳಿರುವಂತ ಕಿವಿಗಳು ಇಂಪಾಗಿ ಒಂದು ಕ್ಷಣ ಕೇತಯ್ಯ ತಾನು ಯಾವ ಕೆಲಸಕ್ಕೆ ಬಂದಿದ್ನಲ್ಲ ಅದನ್ನು ಮರೆತು ಅವನ ಮನಸ್ಸು ಎಲ್ಲಿ ಹೋಗ್ತದ? ಆ ಮಂತ್ರಘೋಷದ ಕಡೆಗೆ ಹೋಗಿಬಿಡ್ತದೆ. ಯಾವಾಗ ಮಂತ್ರಘೋಷದ ಕಡೆಗೆ ಅವನ ಮನಸ್ಸು ಹೋತೋ ಅವಾಗ ತಾ ಬಂದದ್ದು ಮರೆತು ಆ ಮನೆ ಕಡೆಗೆ ಹೋಗಿ ಅಲ್ಲೊಂದು ಕಂಬಕ್ಕೆ ವಾರಿಯಾಗಿ ಅದನ್ನು ಕೇಳ್ಕೋ ಅಂತ ಕಣ್ಣು ಮುಚ್ಚಿ ಅಲ್ಲೇ ನಿಂತು ಬಿಡ್ತಾನ ಕೇತಯ್ಯ. ಈ ರೀತಿಯಾಗಿ ಮುಗ್ಧನಾಗಿರುವಂತಹ ಆ ಕೇತಯ್ಯ ಮೈ ಮರೆತಿದ್ದನ್ನು ನೋಡಿರುವಂತ ಅಗ್ರಹಾರದ ಮುಖ್ಯಸ್ಥ ಒಬ್ಬ ವ್ಯಕ್ತಿ ನೋಡಿ, ಅಯ್ಯಯ್ಯೋ ಅಪರಾಧ ಆಯ್ತು. ಏನ್ ಅಪರಾಧ ಆಯ್ತು? ಕೆಳಜಾತಿಯವನು ನಮ್ಮ ಉಳ್ಳವರ ಕೇರಿಯ ಪೂಜೆಯ ಮಂತ್ರಗಳನ್ನ ಕೇಳಿದ. ಹೀಗಾಗಿ ಅವ ಕೇಳಿದ್ದಕ್ಕ ನಮ್ಮ ಪೂಜೆಗೆ ಏನಾಯ್ತು? ದೋಷ ಆಯ್ತು, ಕರ್ಮ ಫಲಿಸಿತು, ನಮಗ ಇಲ್ಲಿ ಮೈಲಿಗೆ ಆಯ್ತು ಅಂತ ಹೇಳಿ ಅವ ಬಾಯಿ ಮಾಡಿ ಚೀರಿ ಹೇಳಕತ್ತ. ಬರೇ ಕೇಳಿದ್ದಕ್ಕಾಗಿ ಮೈಲಿಗೆ ಆತು, ಅಪವಿತ್ರ ಆತು, ಅಪಚಾರ ಆತು ಅಂತ ಹೇಳಿ ಯಾವಾಗ ಚೀರಾಡಕತ್ತೋ ನಾ ಕೂಡು ನೀ ಕೂಡು ಅಂತೇಳಿ ಎಲ್ಲ ಬ್ರಾಹ್ಮಣರು ಕೂಡ್ತಾರ. ಕೂಡಿ ಆ ಕೇತಯ್ಯನಿಗೆ, ನೀನು ನಮ್ಮ ಜಾತಿಯವನಲ್ಲ, ನಮ್ಮ ಉಳ್ಳವರ ಕೇರಿಗೆ ಬಂದು ನೀನು ಮಂತ್ರ ಕೇಳಿ ನಮ್ಮ ದೇವರಿಗೆ ಅಪಚಾರ ಮಾಡಿದಿ, ನಿನ್ನಿಂದ ವಂಚನೆ ಆಗ್ಯದ, ನಿನ್ನಿಂದ ಅಪವಿತ್ರ ಆತು ನಮ್ಮ ಪೂಜೆ ಪುನಸ್ಕಾರಗಳಿಗೆ ಅಂತ ಹೇಳಿ ತಿಳ್ಕೊಂಡು ಅವನ ಮೇಲೆ ಶಿಟ್ಟಾಗಿ ಅವನನ್ನ ದೊಣ್ಣೆ ತಗೊಂಡು ಬಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ಅವನನ್ನ ಬೈದು ನಿಂದಿಸಿ ಕೊನೆಗೆ ಈ ಸುದ್ದಿ ಎಲ್ಲಿ ಹೋಗ್ತದ? ಅಗ್ರಹಾರದ ಮುಖ್ಯಸ್ಥನಾಗಿರ್ತಕ್ಕಂತಹ ಮಾದರಸರ ಮುಂದೆ ಹೋಗ್ತದ. ಯಾವಾಗ ಮಾದರಸರ ಮುಂದೆ ಹೋತೋ ಮಾದರಸರು ಪಂಚಾಯತಿ ಕರೆದ್ರು. ನಾ ಕೂಡು ನೀ ಕೂಡ ಅಂತ ಹೇಳಿ ಎಲ್ಲ ಬ್ರಾಹ್ಮಣ ಸಮಾಜದವರು ಒಂದು ಕಡೆ ಉಳ್ಳವರು ಕೂಡ್ಯಾರ, ಇನ್ನೊಂದು ಕಡೆಗೆ ಕ್ಷತ್ರಿಯರು ಕೂಡ್ಯಾರ, ಇನ್ನೊಂದು ಕಡೆಗೆ ವೈಶ್ಯರು ಕೂಡ್ಯಾರ. ಎಲ್ಲೋ ಒಂದು ಮೂಲೆಯಾಗ ಕ್ಷುದ್ರ ಸಮಾಜದ ಜನ ಹೆದರ್ಕೊಂತ ನಡುಕೊಂತ ಕೂತಾರ. ಕೇತಯ್ಯನ ಕಣ್ಣಾಗ ನೀರು ತುಂಬ್ಯದ.
ದುಃಖಿಸಕತ್ತಾನ. ಯಪ್ಪ ನಂದು ತಪ್ಪಾತ್ರು, ನಂದು ತಪ್ಪಾತು, ನಾ ಕೇಳಬಾರ್ದಾಗಿತ್ತು, ಏನೋ ಮೈ ಮರ್ತು ಕೇಳಿನಿ, ನಂದು ತಪ್ಪಾಗೈತಿ, ಕ್ಷಮ ಮಾಡ್ರಿ ಅಂತಂದ್ರ ಒಬ್ರು ಕೂಡ ಕ್ಷಮ ಮಾಡಕ್ ತಯಾರಿಲ್ಲ. ನಿನ್ನಿಂದ ನಮ್ಗೆ ಅಪಚಾರ ಆಗೈತಿ ಅಂದ್ರೆ ನಿನ್ನ ಕೈ ಮುರಿಬೇಕು, ನಿನ್ನ ಕಾಲು ಮುರಿಬೇಕು, ನಿನ್ನ ಕಣ್ಣ ಕೀಳಬೇಕು, ನಿನ್ನ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ತಲಿಗೊಬ್ಬೊಬ್ರು ಮಾತಾಡಕತ್ರು. ಕಡೆಗೆ ಮಾದರಸರು ಪಂಚಾಯತಿ ಕಟ್ಟಿ ಮೇಲೆ ಕುಂತಾರ. ಒಂದು ಕಡೆಗೆ ಉಳ್ಳವರು ನಿಂತಾರ, ಇನ್ನೊಂದು ಕಡೆಗೆ ಕೇತಯ್ಯನನ್ನು ನಿಲ್ಲಿಸಿದಾರ. ಅವನನ್ನು ಅಪರಾಧಿ ಸ್ಥಾನದೊಳಗೆ ನಿಲ್ಲಿಸಿ ಪಂಚಾಯತಿ ಪ್ರಾರಂಭ ಆಗ್ಯದ. ಏನಾತು? ಏನಿಲ್ಲ, ಈ ವ್ಯಕ್ತಿ ಕೆಳಜಾತಿಯವನು ನಮ್ಮ ದೇವರ ಮಂತ್ರಗಳನ್ನ ಕೇಳಿ ಅಪಚಾರ ಮಾಡ್ಯಾನ ಮಹಾರಾಜರ, ಇವನನ್ನ ಶಿಕ್ಷಿಸಬೇಕು, ಇವನಿಗೆ ನೀವು ದಂಡವನ್ನು ಹಾಕಬೇಕು ಅಂತ ಹೇಳಿ ಯಾವಾಗ ಮಾದರಸರಿಗೆ ಹೇಳಿದ್ರು, ಉಳ್ಳವರು ಬಾಯಿಗೆ ಕಟ್ಕೊಳ್ಳೋರು ಯಾರು? ಬಾಯಿ ಮಾಡೋರು ಮುಂದೆ ಬಾಯಿ ಸತ್ತವ್ರದ್ದು ಏನೂ ನಡೆಯಂಗಿಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋರು ಬಹಳ ಮಂದಿ ಅದಾರ ಈ ಜಗತ್ತಿನೊಳಗ. ಯಾರು ಶಕ್ತಿಹೀನರಿರ್ತಾರೋ, ಯಾರ ಆರ್ಥಿಕ ಪ್ರಬಲತೆ ಕಡಿಮೆ ಇರ್ತದ, ಯಾರು ಜಾತಿ ಒಳಗ ಕೆಳ ಜಾತಿ ಒಳಗಿರ್ತಾರ, ಯಾರ ಸಂಘಟನೆ ಕಡಿಮೆ ಇರ್ತದ, ಅವ್ರ ಮೇಲೇನೆ ಈ ಸಮಾಜ ಭಾರವನ್ನ ಹಾಕ್ತಾ, ಒತ್ತಡವನ್ನ ಹಾಕ್ತಾ ತನ್ನ ಪ್ರಭಾವವನ್ನು ಬೀರ್ತಾನೇ ಬರ್ತಾ ಇದೆ. ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ರಿ ನೀವು. ಯಾರು ಬಿದ್ದಾರೋ ಅವರನ್ನ ತುಳಿಯೋದು ಬಹಳ ಜನ ಈ ಜಗತ್ತಿನಾಗ. ಯಾರು ಬಿದ್ದಿರ್ತಾರ ಅವ್ರನ್ನ ತುಳಿತಾರ. ಅದಕ್ಕ ಬಾಗಿದ್ರ ಬಡಿತಾರ, ತಮ್ಮ ಎದ್ದು ನಿಂತ್ರ ಹೆದರ್ತಾರೆ ಜಗತ್ತಿನಾಗ. ಅದಕ್ಕ ಎಲ್ಲವನ್ನ ಪ್ರಶ್ನೆ ಮಾಡುವಂತ ತಾಕತ್ತು ಬರಬೇಕು ಪ್ರತಿಯೊಬ್ಬ ವ್ಯಕ್ತಿಯೊಳಗ. ಹಂಗ ಮೊದಲ ದುಡ್ಕೊಂಡು ತಿನ್ನುವಂತ ಕೂಲಿ ಮಾಡ್ತಕ್ಕಂಥ ಸಮಾಜದ ವ್ಯಕ್ತಿಗೆ ನೀ ಕೇಳಿದ್ದೇ ದೊಡ್ಡ ಅಪರಾಧ ಅನ್ನಂಗ ಪಂಚಾಯತಿ ಕರೆದಾರ. ಕಡೆಗೆ ವಾದ ವಿವಾದಗಳನ್ನೆಲ್ಲ ತೀರ್ಮಾನ ಮಾಡಿ ಇನ್ನೇನು ಕಡೆಗೆ ಮಾದರಸರು ತೀರ್ಪನ್ನು ಕೊಡಬೇಕು. ಕೊಡುವಂತ ಸಂದರ್ಭದಾಗ ಏನು ತೀರ್ಪು ಕೊಡ್ತಾರ ಅಂತಂದ್ರ, ಯಾವ ಕೆಳಜಾತಿಯ ಕೇತಯ್ಯ ಬ್ರಾಹ್ಮಣ ಕುಲದ ಮಂತ್ರಗಳನ್ನ ಕೇಳಿ ಅಪವಿತ್ರ ಮಾಡ್ಯಾನಲ್ಲ, ಅವ ಮಂತ್ರವನ್ನ ಕೇಳಿರುವಂತಹ ಕಿವಿಗಳಿಗೆ ಕಾದ ಕಬ್ಬಿಣದ ಶೀಶವನ್ನ ಹಾಕ್ರಿ ಅಂತ ಹೇಳಿ ತೀರ್ಪನ್ನ ಕೊಟ್ಟು ಬಿಡ್ತಾರೆ. ಮೊದ್ಲ ದೇಹಕ್ಕೊಂದು ಉದಿನ ಕಡ್ಡಿ ಚುಚ್ಚಿದ್ರೆ ಸಾಕು, ಯಪ್ಪ ಅಂತ ಊರೆಲ್ಲ ರಂಪಾಟ ಮಾಡ್ತೀವಿ. ಅಂತಾದ್ರಾಗ ಕಾದ ಕಬ್ಬಿಣದ ದ್ರವರೂಪದ ಕಾದ ಕಬ್ಬಿಣದ ಶೀಶವನ್ನ ಕಿವ್ಯಾಗ ಹಾಕುವುದು ಅಂತಂದ್ರೆ ಸಾಮಾನ್ಯದ ಏನು? ಎಲ್ಲರೂ ಪಾದ ಹಿಡಿತಾರ, ಬುದ್ಧಿ ಬ್ಯಾಡ್ರಪ್ಪ ಅಂತ ತೀರ್ಮಾನ ಕೊಡಬೇಡ್ರಿ, ಬುದ್ಧಿ ನಮ್ದು ತಪ್ಪಾಗೈತಿ ಅಂದ್ರೂ ಕೂಡ ಕೇಳಲಿಲ್ಲ. ಹೀಗೆ ತೀರ್ಮಾನ ಆಗಿಬಿಡ್ತು, ಶಿಕ್ಷೆ ಘೋಷಣೆ ಆಯ್ತು. ಇನ್ನೇನು ಕೇತಯ್ಯನಿಗೆ ಕಾದ ಕಬ್ಬಿಣದ ಶೀಶವನ್ನ ಹಾಕಬೇಕು ಅಂತ ಯಾವ ದೂತರು ಹೋಗಿ ಇನ್ನೇನು ಹಾಕ್ತಾರ ಅನ್ನೋದ್ರೊಳಗನ ಇಂಗಳೇಶ್ವರದಿಂದ ಒಂದು ಸಂದೇಶ ಬರ್ತದ ಮಾದರಸರಿಗೆ. ಒಬ್ಬ ವ್ಯಕ್ತಿ ಹೊಡ್ಕೊಂತ ಬರ್ತಾನ. ಅಪ್ಪರ ಮಾದರಸರೇ ಸಿಹಿ ಸುದ್ದಿ ಅಂತಾನ. ಏನಪ್ಪಾ, ಏನು ಸಿಹಿ ಸುದ್ದಿ? ಏನಿಲ್ಲ, ನಿಮ್ಮ ಬಹುದಿನದ ಕನಸಾಗಿರ್ತಕ್ಕಂಥ ಗಂಡು ಮಗು ಹುಟ್ಟಬೇಕಂತ ನೀವು ಆಸೆ ಪಟ್ಟಿದ್ರಲ್ಲಪ್ಪ, ನಿಮ್ಮ ಆಸೆ ಹಂಗ ನಿಮ್ಮ ಮಡದಿ ಆಗಿರುವಂತ ಮಾದಲಾಂಬಿಕೆ ಇಂಗಳೇಶ್ವರದಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಲು ಅಂತಕ್ಕಂಥ ಸುದ್ದಿಯನ್ನ ತಂದು ಹೇಳೋದ್ರೊಳಗನ ಮಾದರಸರು ಸಂತೋಷಗೊಂಡು ತಮಗೆ ಖುಷಿ ಆದಂತಹ ಆ ಒಂದು ಸಂತೋಷದ ಗಳಿಗೆಯೊಳಗ ಯಾರೋ ನೋವು ಪಡಬಾರದಂತ ಹೇಳಿ ಯಾವ ಕೇತಯ್ಯನಿಗೆ ಕಾದ ಕಬ್ಬಿಣದ ಶೀತ ಹಾಕುವಂತಹ ತೀರ್ಪನ್ನ ಕೊಟ್ಟಿದ್ನಲ್ಲ, ಅದೇ ಮಾದರಸ ಕೇತಯ್ಯನಿಗೆ ಕ್ಷಮ ಮಾಡಿದ್ದೀನಿ, ಅವನನ್ನ ಬಿಟ್ಟು ಬಿಡ್ರಿ ಅನ್ನುವಂತ ಮಾತನ್ನ ಮಾದರಸರು ಹೇಳ್ತಾರ. ನೋಡ್ರಿ, ಬಸವಣ್ಣ ಹುಟ್ಟಿದ ಗಳಿಗೆ ದಲಿತರ ಉದ್ಧಾರಕ್ಕಾಗಿ ಅನ್ನುವ ಕಾಲಕ್ಕೆ ಅಲ್ಲೊಂದು ಈ ರೀತಿಯಾದಂಥ ಘಟನೆ ಆಗ್ತದಂತಕ್ಕಂಥದ್ದು. ಬಸವಣ್ಣ ಯಾವಾಗ ಹುಟ್ಟಿದನೋ ಅವಾಗಲೇ ಶೋಷಿತರ ಕಷ್ಟಗಳು ದೂರ ಆದವು ಅಂತ ತಿಳ್ಕೊಂಡ್ರು. ಬಸವಣ್ಣ ಅಂತಂದ್ರ ಬಿದ್ದವರ, ನೊಂದವರ, ಕೆಳಜಾತಿಯವರ ಮೇಲೆತ್ತಲಿಕ್ಕೆ ಈ ಜಗತ್ತಿಗೆ ಅವತರಿಸಿ ಬಂದ ಮಹಾಪುರುಷ ಅಂತ ಆಗಿನ ಸಮಾಜ ತಿಳ್ಕೊಂಡಿದ್ರು. ಹೀಗಾಗಿ ಬಸವಣ್ಣ ಅಂತಂದ್ರೆ ಬಹಳ ದೊಡ್ಡ ಶಕ್ತಿ ಸಾಮರ್ಥ್ಯದ ವ್ಯಕ್ತಿ ಆತ. ಅಂತ ಬಸವಣ್ಣ ಬಾಲ್ಯದೊಳಗ ನೋಡಿ ಎಂತ ದೊಡ್ಡ ಶಕ್ತಿ ಬಸವಣ್ಣನು ಅಂತಂತಂದ್ರ, ಬಾಲ್ಯದೊಳಗಿದ್ದಾಗ ಅವ ಎಷ್ಟು ವಿಚಾರವಂತನಾಗಿದ್ದ. ಸಣ್ಣವಿದ್ದಾಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗ ಒಂದು ದಿನ 7-8 ವರ್ಷದ ಬಾಲಕನಾದ ಬಸವಣ್ಣ ಹೊಟ್ಟೆ ಹಸ್ತಿರ್ತದ. ಅವತ್ತು ಅಮಾವಾಸ್ಯೆ, ಬೆಳಗ್ಗೆಯಿಂದ ಏನೂ ತಿಂದಿರಂಗಿಲ್ಲ. 10 ಗಂಟೆ ಆಗೈತಿ. ಮನೆಗೆ ಓಡೋಡಿ ಬಂದು ಮಾದಲಾಂಬಿಕೆ ಕೇಳ್ತಾನೆ, ಯವ್ವ
ಹೊಟ್ಟೆ ಹಸ್ತೈತೆ ಊಟಕ್ಕೆ ಹಚ್ಕೊಡು. ಅವಾಗ ಅವ್ರವ್ವ ಅಂತಾಳ, ಯಪ್ಪ ಬಸವಣ್ಣ ನಿಮ್ಮಪ್ಪ ಅಲ್ಲಿ ದೇವ್ರ ಪೂಜೆ ಮಾಡಕತ್ತನಪ್ಪ, ಇವತ್ತು ಅಮಾಸ್ಯದ ದೇವ್ರಿಗೆ ಎಡಿ ಹಿಡಿದ ಮೇಲೆ ಎಡಿ ತಗೊಂಡ ಊಟ ಮಾಡಕ್ಕೆತ್ತ, ಅಲ್ಲಿ ತನಕ ನಿನಗ ಏನೂ ಇಲ್ಲ, ನೀನು ಉಪವಾಸನ ಇರಬೇಕು ಅಂತ ತಾಯಿ ಹೇಳ್ತಾಳೆ. ಆ ಕ್ಷಣಕ್ಕೆ ಬಸವಣ್ಣ ಬಂದು ಪೂಜೆ ಕೊಲೆಯಾಗಿ ನೋಡ್ತಾನೆ. ಅಪ್ಪನ ಪೂಜೆನ ಎಲ್ಲಿಗೆ ಬಂದೈತಿ ಅಂದ್ರೆ ಅವ ಊರಾಗಿನ ದೇವ್ರ ಫೋಟೋ ಎಲ್ಲ ಗೋಡೆಯಾಗ ಹಚ್ಚಿರ್ತಾನ. ಅವ ಒಂದೊಂದು ದೇವ್ರಿಗೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಕಾಯಿ ಹೊಡಿದ್ರಾಗ 108 ದೇವ್ರು ಇರ್ತಾವ. ಅಲ್ಲಿ 40-45ನೇ ದೇವ್ರ ಪೂಜೆ ಮಾಡ್ತಿರ್ತಾನೆ. ಏನು ನೀವು ಮುಗಿಸೋದ್ರಾಗ ಹೊತ್ತ ಬಿಡುತ್ತಿರ್ತೀರಿ ಅಂದು ಬಸವಣ್ಣ ಅಂಗಳದಾಗ ಹೋಗಿ ಈ ಗೋಲಿ ಗುಂಡ ಆಡಕ್ಕೆ ಸಣ್ಣ ಸಣ್ಣ ಕುಣಿ ತೆಗಿತಾರೆ. ಗೊತ್ತೇನು ಕುಣಿ ಅಂತೀರಿ ತೆಗ್ ಅಂತೀರಿ? ಓಕೆ, ಏನಂತೀರಪ್ಪ ಅವ್ಗೆ? ಕುಣಿ ಅಂತೀರಲ್ಲ, ಈ ಸಣ್ಣ ತೆಗಿತಾರ ಗೋಟಿ ಆಡಕ್. ಅವ ಸಣ್ಣ ಸಣ್ಣ ಕುಣಿ ತೆಗಿಯಕತ್ತ ಅಂಗಳ ತುಂಬೆಲ್ಲ ಒಂದು 50 ಗುಬ್ಬಿದು. ಅದಕ್ಕೆ ತೆಗ್ ಅಂತ ಕರೀತಾರೆ, ಅದಕ್ಕೆ ಗುಣಿ ಅಂತ ಕರೀತಾರ, ಏನೇನೋ ಒಟ್ಟು ಒಂದೊಂದು ವರ್ಡ್ಗಳನ್ನ ಕರೀತಾರೆ. ಗುಬ್ಬಿ ಮನಿ ಅಂತ ಕರೀತಾರೆ, ನೆಲದಾಗ ಸಣ್ಣ ಸಣ್ಣ. ಗೋಟೆ ಗೊತ್ತು ಮರೆ, ಆ ಕುಣಿ ಹೇಳಾಗತ್ತೀನಿ ನಾನು. ಆ ತೆಗ್ ತೆಗಿತಿರಲ್ಲ ಅದಕ್ಕೆ ಗುಬ್ಬಿಗೆ, ಅದಕ್ಕೆ ಏನಂತೀರ ಅದಕ್ಕೆ? ಅದತ್ ನೋಡ್ರಿ, ತಿಳ್ಕೊಂಬಿಡ್ರಿ, ನಿಮ್ಗೆ ಅರ್ಥ ಆಗೈತಿ, ನಾ ಹೇಳಕ್ಕೊಂಡೆ. ಹಿಂಗ ಸಣ್ಣ ಸಣ್ಣ ಆ ತೆಗ್ಗನ್ನ ತೆಗಿತಾನ. ಹಿಂಗ ಅಂಗಳ ತುಂಬೆಲ್ಲ ತೆಗೆದು ಇನ್ನೇನು ಅವರಪ್ಪ ದೇವ್ರ ಪೂಜೆ ಮುಗಿಸಿ ಹೊರಗೆ ಬಂದು ಸೂರ್ಯ ನಮಸ್ಕಾರ ಮಾಡ್ಬೇಕಂತ ಹೊರಗೆ ಬರ್ತಾನ. ಅಂಗಳ ತುಂಬೆಲ್ಲ ಬಸವಣ್ಣ ಸಣ್ಣ ಒಂದೊಂದಿಗೆ ಏನು ತೆಗೆದಿದ್ ನೋಡಿ, ಬಸವಣ್ಣ ಇದೇನಪ್ಪ ಇದು ಅಂಗಳ ತುಂಬ, ಇದೇನು ಅಂಗಳ ತುಂಬ ಎಷ್ಟು ತೆಗೆದಿದೆಯಲ್ಲ ಅಂತ ಕೇಳಿದಾಗ ಬಸವಣ್ಣ ಅಂತಾನಂತವ್ರಪ್ಪ, ಏನಿಲ್ಲಪ್ಪ ನನಗೆ ನೀರಡಿಕೆ ಆಗಿತ್ತು, ನೀರು ಕುಡಿಯಂಗಾಗಿತ್ತು, ಅದಕ್ಕೆ ನೀರು ನೆಲದಾಗ ಸಿಗ್ತೈತಿ ಅಂತ ಹೇಳಿದ್ರೆ ಅದಕ್ಕೆ ನೆಲ ಹಡ್ಡಿ ನೀರು ತೆಗಿಯಕತ್ತೀನಪ್ಪ ಅಂದಂತವ. ಅವಾಗ ಮಾದರಸ್ರು ಅಂದ್ರಂತ, ಅಪ್ಪ ಬಸವಣ್ಣ ಇಟ್ಟು ಸಣ್ಣ ತೆಗೆದ್ರೆ ಕುಣಿ ತೆಗೆದ್ರೆ ನೀರು ಸಿಗೋದಿಲ್ಲೋ, ಒಂದೇ ಕಡೆಗೆ ಆಳವಾಗಿ ನೀನು ದೊಡ್ಡದಾದಂತಹ ತೆಗ್ಗನ್ನ ತೆಗೆದಾಗ ಅಲ್ಲಿ ಅಂತರ್ಜಲ ಸಿಕ್ಕಾಗ ಅವಾಗ ನೀರು ಸಿಗ್ತೈತೋ ಅಂತ ಮಾದರಸರು ಯಾರಿಗೆ ಬುದ್ಧಿ ಹೇಳ್ತಾರ? ಬಸವಣ್ಣಗೆ ಬುದ್ಧಿ ಹೇಳ್ತಾರೆ. ಅವಾಗ ಬಸವಣ್ಣ ಎದ್ದು ನಿಂತು ಅವ್ರಪ್ಪಗೆ ಹೇಳ್ತಾನೆ, ಹೌದಪ್ಪ ನೀ ಹೇಳೋದು ಕರೆ, ಸಣ್ಣ ತೆಗೆದ್ರೆ ನೆಲದಾಗ ನೀರು ಸಿಗಂಗಿಲ್ಲ, ಒಂದೇ ಕಡೆಗೆ ಹೆಂಗೆ ಆಳವಾಗಿ ತೆಗೆದಾಗ ನೀರು ಸಿಗುತ್ತದೋ ಹಂಗ 108 ದೇವ್ರ ಪೂಜೆ ಮಾಡಿದ್ರೆ ದೇವ್ರು ಒಲೆಯಂಗಿಲ್ಲಪ್ಪ, ಒಂದು ದೇವ್ರ ಪೂಜೆ ಮಾಡು ಅವಾಗ ನಿನಗೆ ದೇವ್ರು ಒಲಿತಾನ ಅಂತ ಬಸವಣ್ಣ ಅಪ್ಪ ಮಾದರಸರಿಗೆ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ದೇವನೊಬ್ಬ ನಾಮ ಹಲವು, ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದ ಕೆರಗಿದರೆ ಕಿವಿಮೂಗ ಕೊಯ್ಯುವ ನಮ್ಮ ಕೂಡಲ ಸಂಗಮ ದೇವ. ಇರ್ಲಾರ್ದ ದೇವರುಗಳನ್ನ ಗೊಳೆ ಮಾಡಿಕೊಂಡು ಆ ದೇವರು ಈ ದೇವರು ಅಂತ ಹೇಳಿ ಸೋಮವಾರಕ್ಕೊಂದು ದೇವರು, ಮಂಗಳವಾರಕ್ಕೊಂದು ದೇವರು, ಬುಧವಾರಕ್ಕೊಂದು ದೇವರು, ಗುರುವಾರ ಒಂದು ದೇವರು. ಸೋಮವಾರ ಬಂತಂತಂದ್ರೆ ಕಲ್ಮೇಶ್ವರನ ಸ್ಟೇಟಸ್ ಇಡೋದ್ರಿ, ಮಂಗಳವಾರ ಬಂತಂದ್ರೆ ಮಂಗಳ ಗೌರಿ ಸ್ಟೇಟಸ್ ಇಡೋದು, ಬುಧವಾರ ಒಂದು ದೇವರು, ಗುರುವಾರ ರಾಘವೇಂದ್ರ ಸ್ವಾಮಿ ಫೋಟೋ ಇಡೋದು, ಶುಕ್ರವಾರ ಶುಕ್ರ ಗೌರಿ ಫೋಟೋ ಇಡೋದು, ಶನಿವಾರ ಹನುಮಪ್ಪಂದು ಇಡೋದು, ರವಿವಾರ ಸೂಟಿ ಗುಡ್ ನೈಟ್ ಅನ್ನೋದ್ರಿ. ಈ ದೇವರದ ಸ್ಟೇಟಸ್ ಇಡ್ತೀರಲ್ಲ, ನೀವು ಹಾಕಿದ ಸ್ಟೇಟಸ್ ನೋಡಕ್ಕೆ ಆ ದೇವ್ರ ಕೈಯಾಗ ಮೊಬೈಲ್ ಇಲ್ಲ. ಮೊಬೈಲ್ನಾಗ ಸ್ಟೇಟಸ್ ಹಾಕಿದ್ರ ನೋಡಕ್ಕೆ ದೇವ್ರ ಕಡೆಗೆ ಮೊಬೈಲ್ ಸ್ಟೇಟಸ್ ಇಲ್ಲ. ನಮ್ಮ ಸ್ಟೇಟಸ್ನೊಳಗೆ ಮೊಬೈಲ್ ಸ್ಟೇಟಸ್ನೊಳಗೆ ದೇವ್ರ ಸ್ಟೇಟಸ್ ಹಾಕೋದಲ್ಲ, ದೇವರ ಹೃದಯದೊಳಗೆ ನಮ್ಮ ಭಕ್ತಿ ಅನ್ನುವಂಥದ್ದು ತುಂಬುವಂಥ ಕಾಯಕವನ್ನು ಮಾಡಿದಾಗ ಮಾತ್ರ ನಮ್ಮ ಸ್ಟೇಟಸ್ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಆ ದೇವರು ಬಿಟ್ಟು ಈ ದೇವರು, ಈ ದೇವರು ಬಿಟ್ಟು ಆ ದೇವರು ಅಲ್ಲ, ಅಚಲವಾಗಿರ್ತಕ್ಕಂತಹ ಒಂದೇ ದೃಷ್ಟಿಯ ದೇವನನ್ನ ಸ್ಮರಣೆ ಮಾಡುವಂಥ ಮನಸ್ಥಿತಿ ಇರಬೇಕು. ಕೆಸರಳ್ಳಿಗೆ ಬರಕ್ಕ ಹೊಸರತ್ತಿಂದನೂ ಬರ್ಬೋದು, ಕೊಡತಿಬಿಗಿಂದನೂ ಬರ್ಬೋದು, ಏನ್ರಿ ಶಿರಮಾಪುರದಿಂದನೂ ಬರ್ಬೋದು, ಇಲ್ಲಿ ಚಿಕ್ಕಮಳ್ಳಳ್ಳಿ ಹಿರೇಮಳ್ಳಳ್ಳಿಯಿಂದನೂ ಬರ್ಬೋದು. ಅದರ ಬಂದು ಮುಟ್ಟೋ ಜಾಗ ಯಾವ್ದ್ರಿ? ಕೆಸರಳ್ಳಿನ. ದಾರಿ ಬೇರೆ ಇರ್ಬೋದು, ಒಂದು ದಾರಿ ಡಾಂಬರ್ ಐತಿ, ಒಂದು ದಾರಿ ಕಾಂಕ್ರೀಟ್ ಐತಿ, ಒಂದು ದಾರಿ ಕಚ್ಚಾ ಐತಿ. ಒಂದಿಷ್ಟು ದಾರಿಗಳು ಬರೋದ್ರಾಗ ತಡ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ಬಂದು ಮುಟ್ಟೋ ಜಾಗ ಕೆಸರಳ್ಳಿನ. ಹಂಗ ದೇವ್ರಂತಕ್ಕಂಥವ್ರು ಒಬ್ಬನೇ, ಆದ್ರ ರೂಪಗಳು ನೂರಾರು ಅದಾವ.
ಅದಕ್ಕೆ ಬಸವಣ್ಣ ಆ ಬಾಲ್ಯದೊಳಗನೆ ಅಂತಹ ವಿಚಾರವನ್ನು ತನ್ನ ತಂದೆಗೆ ಹೇಳ್ತಾನೆ. 8ನೇ ವಯಸ್ಸಿನೊಳಗನ ಬ್ರಾಹ್ಮಣರೊಳಗ 7-8 ವಯಸ್ಸಿಗೆ ಜನಿವಾರ ಹಾಕ್ತಾರ, ದೀಕ್ಷೆ ಕೊಡ್ತಾರ, ಅವನಿಗೆ ಮುಯಿ ಮಾಡ್ತಾರ, ಅವನಿಗೆ ಮುಂಜಿ ಮಾಡುವಂತ ಸಂದರ್ಭದೊಳಗ, ಜನಿವಾರ ಹಾಕುವಂತ ಸಂದರ್ಭದೊಳಗ ಬಸವಣ್ಣ ಕೇಳ್ತಾನೆ, ಯಪ್ಪ ನನಗಿಂತ ದೊಡ್ಡಕ್ಕಿ ನಮ್ಮ ಅಕ್ಕದಾಳ, ಅಕ್ಕನ ಬಿಟ್ಟು ನನಗೆ ಜನಿವಾರ ಹಾಕಕತ್ತಿಯಲ್ಲ, ಯಾಕೆ ಅಕ್ಕಗೆ ಹಾಕಂಗಿಲ್ಲೇನು ಅಂತ ಕೇಳಿದ ಬಸವಣ್ಣ. ಅವಾಗ ತಂದೆ ಮಾದರಸರು ಹೇಳ್ತಾರೆ, ಹೆಣ್ಣು ಕ್ಷುದ್ರಳಪ್ಪ, ಹೆಣ್ಣು ಮೈಲಿಗೆ ಆಗ್ತಾಳೆ, ಮುಟ್ಟಾಗ್ತಾಳೆ. ಹೀಗಾಗಿ ಹೆಣ್ಣಿಗೆ ನಮ್ಮಲ್ಲಿ ದೀಕ್ಷೆ ಸಂಸ್ಕಾರ ಕಾರ್ಯಕ್ರಮ ಇರಂಗಿಲ್ಲ. ಗಂಡು ಮಕ್ಕಳಿಗಷ್ಟೇ ನಮ್ಮಲ್ಲಿ ಆಚಾರ ವಿಚಾರ ಪದ್ಧತಿ ಸಂಸ್ಕಾರಗಳು. ಹೆಣ್ಮಕ್ಳಿಗೆ ನಾವು ಜನಿವಾರ ಹಾಕೋದಿಲ್ಲ ಅಂತಕ್ಕಂಥ ಮಾತನ್ನ ಅಪ್ಪ ಹೇಳ್ತಾನೆ. ನನಗಿಂತ ದೊಡ್ಡಕ್ಕೆ ನಮ್ಮ ಅಕ್ಕನಿಗೆ ಇಲ್ಲದಂತಹ ನಿಮ್ಮ ಪದ್ಧತಿ, ನಿಮ್ಮ ಆಚಾರಗಳು ನನಗೆ ಬೇಕಾಗಿಲ್ಲ. ಇವತ್ತು ಆ ಹೆಣ್ಣು 9 ತಿಂಗಳು ತನ್ನ ಗರ್ಭದೊಳಗೆ ಹೊತ್ತು ಹೆತ್ತಿದ್ದಕ್ಕಾಗಿ ಗಂಡು ಜೀವ ಈ ಜಗತ್ತಿಗೆ ಬಂದದ. ನನ್ನ ಹಿರಿಯ ಅಕ್ಕನಿಗೆ, ನನ್ನ ಅಕ್ಕನಿಗೆ ಇಲ್ಲದಂತಹ ಜನಿವಾರ ನನಗೆ ಹಾಕ್ಬೇಕು. ಹೆಣ್ಣಿಗೆ ಸಮಾನತೆ ಇಲ್ಲ, ಹೆಣ್ಣಿಗೆ ಗೌರವ ಇಲ್ಲದ ಮನೆಯೊಳಗೆ ನಾ ಇರೋದಿಲ್ಲ ಅಂತೇಳಿ 8ನೇ ವಯಸ್ಸಿಗೆ ತನ್ನ ಅಕ್ಕನಿಗೆ ಜನಿವಾರ ಹಾಕಲಿಲ್ಲ ಅನ್ನುವಂಥ ಒಂದೇ ಕಾರಣಕ್ಕ ಬಸವನ ಬಾಗೇವಾಡಿಯನ್ನು ತೊರೆದು ಕಲ್ಯಾಣದ ಕಡೆಗೆ ಬಂದವರು ಯಾರು ಅಂತಂದ್ರೆ ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ನಾವೆಲ್ಲ ಮನೆ ಬಿಡಾಗ ಮಾಪ ಆಸ್ತಿ ಕೊಟ್ಟಿಲ್ಲ ಅಂತ ಮನೆ ಬಿಡ್ರದೀವಿ, ನಮ್ಮವ್ವ ಚಪಾತಿಗೆ ಮೊಸರು ನೀಡಿಲ್ಲ ಅಂತ ಜಗಳಾಡಿ ಮನೆ ಬಿಡ್ರದೀವಿ. ಆದರೆ ಅಕ್ಕನಿಗೆ ಜನಿವಾರ ಹಾಕಲಿಲ್ಲ ಅಂತ ಬಸವಣ್ಣ ಮನೆಯನ್ನ ಬಿಟ್ಟ. ಬಸವಣ್ಣ ಒಂದು ಸಂದರ್ಭ, ಅದು ಒಂದು ಗಳೆಗಟ್ಟ ನೋಡ್ರಿ. ಅಕ್ಕನಿಗೆ ಹಾಕದ ಜನಿವಾರ ನನಗೆ ಹಾಕಂತ ಬಸವಣ್ಣ ಆಗ ಮನೆ ಬಿಡದೇ ಇದ್ದಿದ್ರ ಇವತ್ತು ಕಲ್ಯಾಣ ಸಿಗ್ತಾ ಇರಲಿಲ್ಲ, ಅನುಭವ ಮಂಟಪ ಸಿಗ್ತಾ ಇರಲಿಲ್ಲ. ಒಂದು ಗಳಿಗೆ ನೆಪ ಮಾತ್ರ ಅಷ್ಟೇ. ಅದಕ್ಕ ಕಾಲ ಕಾಲಕ್ಕ ಭಗವಂತ ಒಂದೊಂದು ಸನ್ನಿವೇಶವನ್ನ ನೆಪವನ್ನಾಗಿ ಕೊಟ್ಟಿರ್ತಾನಂತ ನೋಡ್ರಿ. ಸಿದ್ಧಾರ್ಥ ರಾಜನಾಗಿದ್ದ ಒಂದು 3 ಸನ್ನಿವೇಶವನ್ನು ನೋಡಿ ಬುದ್ಧನಾಗ್ತಾನೆ. ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಸತ್ಯ ಹರಿಶ್ಚಂದ್ರ ಅನ್ನುವಂತ ಒಂದು ನಾಟಕ ನೋಡಿ ಮಹಾತ್ಮ ಗಾಂಧಿ ಆಗ್ತಾನೆ. ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅನ್ನುವಂತ ಒಂದು ಮಾತಿನಿಂದ ಸ್ವಾಮಿ ವಿವೇಕಾನಂದರು ಇಡೀ ಅಮೇರಿಕಾದ ಚಿಕಾಗೋವನ್ನ ಭಾರತದ ಕಡೆಗೆ ತಿರುಗಿ ನೋಡಂಗೆ ಮಾಡ್ತಾರೆ. ಒಂದೊಂದು ಗಳಿಗೆ, ಒಂದೊಂದು ಮಾತು, ಒಂದೊಂದು ಸಂದರ್ಭ ಒಬ್ಬೊಬ್ಬ ವ್ಯಕ್ತಿಯ ಬದುಕನ್ನು ಹೆಂಗೆ ಬದಲಿಸ್ತದ, ಹಂಗೆ ಕಲ್ಮೇಶ್ವರನ ಕಳಸಾರೋಹಣ ಕಾರ್ಯಕ್ರಮ ಅನ್ನುವಂಥ ಪ್ರವಚನದ ಕಾರ್ಯಕ್ರಮದ ವೇದಿಕೆ ಒಂದು ನೆಪದೊಳಗ 11 ದಿನದೊಳಗೆ ಎಂಥ ಮಹಾತ್ಮ ಇಲ್ಲಿ ಹುಟ್ಟಿ ಬರ್ಬೋದು ಅಂತಕ್ಕಂಥದ್ದು ಕೂಡ ಒಂದೊಂದು ಗಳಿಗೆಯೊಳಗೆ ನಾವು ಕಾಣಬಹುದಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಗಳಿಗೆ ಸಂದರ್ಭ ಒಬ್ಬೊಬ್ಬ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡ್ತದೆ. ಬಸವಣ್ಣನ